ಇನ್ನು ಖರ್ಗೆಗೆ ಯಾಕೆ CM ಪಟ್ಟ ಕೊಡಬೇಕು ಅನ್ನುವಂಥದ್ದು, ಬೇರೆ ಯಾರಾದರೂ ಇಲ್ವಾ ಅಂತ. ಕಾಂಗ್ರೆಸ್ ಮುನ್ನಡೆಸಲು ಈಗ ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ. ರಾಹುಲ್ ಗಾಂಧಿಗೆ ಮತ್ತೆ ಪಟ್ಟ ಕಟ್ಟಲು ತಯಾರಿ ಆಗ್ತಾ ಇದೆ. ಅವರನ್ನು ಮತ್ತೆ ರಾಷ್ಟ್ರ ಅಂದರೆ AICC ಅಧ್ಯಕ್ಷರನ್ನು ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ. ಯಾಕಂದರೆ 99 ಗೆದ್ದಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ. ರಾಹುಲ್ ಗಾಂಧಿ ಅಧ್ಯಕ್ಷರಾಗಬೇಕು ಅಂತಂದರೆ ಖರ್ಗೆಗೆ ಅನ್ಯಾಯ ಆಗೇ ಆಗತ್ತೆ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಪ್ರಾಯ. ಮೊನ್ನೆ ಅಷ್ಟೇ ಅವರು ಬರ್ತ್ಡೇ ಆಚರಿಸಿಕೊಂಡ್ರು. ಒಮ್ಮೆಯೂ CM ಆಗಲಿಲ್ಲ ಎಂಬ ನೋವು ಖಂಡಿತ ಇದೆ ಅನೇಕ ಕನ್ನಡಿಗರಿಗೆ, ಅನೇಕರಿಗಿದೆ. ಕರ್ನಾಟಕದಲ್ಲಿ ಈಗ ಮೂಡ ಮತ್ತು ವಾಲ್ಮೀಕಿ ಹಗರಣ ಭಾಳ ದೊಡ್ಡ ಸದ್ದು ಮಾಡ್ತಾ ಇದೆ. ಮೂಡ ಹಗರಣದಲ್ಲಿ ಏನು ಸದ್ದು ಮಾಡ್ತಾ ಇರೋದು, ಸೈಟ್ ತಗೊಂಡ್ರು ಅಂತಲ್ಲ, ದಲಿತರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಆರೋಪ. ಇನ್ನು ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆಯಂತೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿಯಾಗತ್ತೆ. ಇನ್ನು ರಾಹುಲ್ ಕಾಂಗ್ರೆಸ್ ಅಧ್ಯಕ್ಷರಾಗುವ ಹಾದಿ ಸುಗಮವಾಗುತ್ತೆ. ಇನ್ನು ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ ಲೈನ್ ಆಗುತ್ತೆ. ಯಾಕಂದರೆ ಸ್ವತಃ ದಲಿತರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು, ಹಾಗಂತ ದಲಿತ ಅನ್ನೋ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಪಟ್ಟ ಯಾವುದೇ ಪಟ್ಟ ಕೊಡಬೇಡಿ ಅಂತ ಅವ್ರು ಆಗಾಗ ಹೇಳ್ತಾ ಇರ್ತಾರೆ. ಇಲ್ಲೇನಾಗಿದೆ, ವಾಲ್ಮೀಕಿ ನಿಗಮ ಪರಿಶಿಷ್ಟ ಪಂಗಡಕ್ಕೆ ಆದಂಥ ಅನ್ಯಾಯ, ಅದಕ್ಕೊಂದು ಪರಿಹಾರ ಬೇಕಲ್ಲ ಮಲ್ಲಿಕಾರ್ಜುನ ಖರ್ಗೆ. ಮತ್ತೊಂದು ಕಡೆ ದಲಿತ ಭೂಮಿಯನ್ನು ತಗೊಂಡ್ರ ಸಿದ್ದರಾಮಯ್ಯನವರು OBCಗೆ ಬರ್ತಾರೆ, ಹಿಂದುಳಿದ ವರ್ಗಕ್ಕೆ ಬರ್ತಾರೆ, ಕುರುಬ ಸಮುದಾಯಕ್ಕೆ ಬರ್ತಾರೆ. ಅದು ಕೂಡ ದೊಡ್ಡ ಅಪರಾಧ ಆಗಿಬಿಡುತ್ತೆ. ನೀವು ದಲಿತರ ಭೂಮಿಯನ್ನು ನೀವು ತಗೊಳ್ಳಂಗಿಲ್ಲ. ಸೊ ದಲಿತರ ಭೂಮಿಯನ್ನು ತಗೊಂಡಿದ್ದು ಸಿದ್ದರಾಮಯ್ಯ ಅಲ್ಲದೆ ಇದ್ದಿರ್ಬೋದು, ಅವರ ಪತ್ನಿಗೆ ಹೋಗಿರ್ಬೋದು ಆ ಜಾಗ. ಆದರೆ ಒಂದು ನೈತಿಕತೆಯ ವಿಚಾರ ಬರುತ್ತಲ್ಲ, ನೀವು ನೋಡಿಲ್ವಾಗಿದ್ದರೆ ನೀವು ಅದನ್ನು ಆಲ್ರೆಡಿ ತುಂಬ ಮಾತಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಅದುವೇ ಅವರಿಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಮೊದಲೇ ಹೇಳ್ಬಿಟ್ರೆ ಹಂಗಿದ್ರೆ ನಾನು ವಾಪಸ್ ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇಲ್ಲ ನಾವು ತಗೋಬಾರ್ದಾ, ಆಗಿದ್ರೆ 62 ಕೋಟಿ ಕೊಡಿ, ಇದೆಲ್ಲ ಹೇಳ್ಬಿಟ್ರು ಅವರು. ಅದು ಸಿದ್ದರಾಮಯ್ಯನವರಂಥ ಮೇಲ್ಪಂಕ್ತಿ ಇರುವ ನಾಯಕರಿಗೆ ಸ್ವಲ್ಪ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ವಾಲ್ಮೀಕಿ ಹಗರಣ ವಿಚಾರಗಳು ಬಂದಾಗಲೂ ಅಷ್ಟೇ. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟು ತಂಗೆ ಆಗ್ತಾಯಿದೆ. ಅಂದರೆ ನಿಮ್ಮದೇ ಇಲಾಖೆ, ಹಣಕಾಸಿನ ಇಲಾಖೆ, ನೀವೇ ಅಪ್ರೂವ್ ಮಾಡಬೇಕಾಗತ್ತೆ. ನೀವು ಅಪ್ರೂವ್ ಮಾಡಿದ ದುಡ್ಡು ಅಲ್ಲಿಗೆ ಹೋಗಿರೋದು ನಿಮ್ಗೆ ಗೊತ್ತಾಗಲಿಲ್ವಾ? ಆಮೇಲೆ ಚುನಾವಣಾ ನೀತಿ ಸಮಿತಿ ಇತ್ತು, ನೀವು ಮಾಡಲಿಲ್ವಾ? ಇದೆಲ್ಲವೂ ಬರುತ್ತೆ. ಇನ್ನು ಖರ್ಗೆ CM ಆದರೆ DKಶಿ ಮತ್ತು ಮತ್ತೋರ್ವ ದಲಿತ ನಾಯಕ ಪರಮೇಶ್ವರ್ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯುವ ಪ್ಲ್ಯಾನ್ ಮಾಡಿದೆ. ಇದೆಲ್ಲವೂ ಅಂದುಕೊಂಡಂತೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಹುದಿನದ ಕನಸು ಈಡೇರುವಂಥ ಸಾಧ್ಯತೆ ಇದೆ. ಆದರೆ ಸಿದ್ದರಾಮಯ್ಯನಂಥವರು ತನ್ನ ಪರ್ವಕಾಲದಲ್ಲಿ ಅಂದರೆ ಕೊನೆಗಾಲದಲ್ಲಿ ಇಲ್ಲಿ ತನಕ ಯಾವುದೇ ವಾದ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳದಂಥ ಸಿದ್ದರಾಮಯ್ಯನವರು ಇಲ್ಲೂ ಕೂಡ ವೈಯಕ್ತಿಕವಾಗಿ ಯಾವುದು ಅವರಿಗೆ ಕಾಣ್ತಾರೆ, ವೈಯಕ್ತಿಕವಾಗಿ ಯಾವುದೂ ಇಲ್ಲ, ಯಾರ್ಯಾರೋ ವಿಚಾರಕ್ಕೆ ತಲೆ ಕೊಡಬೇಕಾಗತ್ತೆ. ಈ ಹಿಂದೆ ನಾವು ಹೇಳಿದ್ವಲ್ಲ, ಯಡಿಯೂರಪ್ಪನವರು ಅವರ ವಿಚಾರಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕದವರ ವಿಚಾರಕ್ಕಾಗಿ ತಲೆ ಕೊಡಬೇಕಾಗಿ ಬಂತು. ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ತಲೆ ಕೊಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರಾ? ಬನ್ನಿ, ಏನದು ವಿಚಾರ, ಯಾಕಿದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ? ಖರ್ಗೆಗೆ ಹಾಗಿದ್ರೆ CM ಪಟ್ಟ DK ಶಿವಕುಮಾರ್ಗಿಂತ ಮೊದಲು ಒಲಿದು ಬರುತ್ತಾ? ವಾಲ್ಮೀಕಿ ನಿಗಮ ಮತ್ತು ಮೂಡ ಹಗರಣದಿಂದ CMಗೆ ಸಂಕಷ್ಟ ಉಂಟಾಗಿದೆಯಾ? ವಾಲ್ಮೀಕಿ ಹಗರಣದಲ್ಲಿ ಯಾವುದು? ಚುನಾವಣಾ ನೀತಿ ಸಂಹಿತೆ ಇದ್ದಾಗ ಹಣಕಾಸು ಹೇಗೆ, ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು, ಮತ್ತು ಆರ್ಥಿಕ ಸಚಿವಾಲಯದಿಂದ ದುಡ್ಡು ಹೋಗುವಾಗ ಅದರ ಮುಖ್ಯಸ್ಥರಾಗಿರುವಂಥ ನಿಮಗೆ ಮಾಹಿತಿ ಇರಲಿಲ್ವಾ? ಇನ್ನು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಜಮೀನು ತಗೊಂಡಿದ್ದೀರಿ, ಎಷ್ಟು ಜಮೀನಿಗೆ 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ, ಅದೆಲ್ಲವೂ ಕೂಡ ಹಳೆದಾಗೋಯ್ತು ನನ್ನ ಪ್ರಕಾರ. ಯಾಕೆಂದರೆ ಇಂಥದ್ದು ಅನೇಕ ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ ಮತ್ತು ಮೂಡಾದಲ್ಲಿ ಅದರ ಬಗ್ಗೆ ಬಯಲಾಗಿದೆ. ಆದರೆ ಆ ಮೂಲ ಜಮೀನಿದೆಯಲ್ಲ, ಅದು ದಲಿತರ ಜಮೀನು ಅಂತ ಹೇಳುವಾಗ ಕೆಲವು ಕಿರಿಕಿರಿಗಳು ಉಂಟಾಗುತ್ತೆ. ಇವುಗಳಿಗೆ ಉತ್ತರ ಕೊಡಲಾಗದೆ ಪರಿತಪಿಸ್ತಾ ಇದ್ದಾರಾ ಸಿದ್ದರಾಮಯ್ಯ? ಕಲಾಪ ಆರಂಭ ಆದಾಗಿನಿಂದಲೂ BJP ನಾಯಕರದ್ದೇ ಪ್ರತಾಪ ಜಾಸ್ತಿ ಆಗ್ತಾ ಇದೆ. 2 ಬಾರಿ ಉತ್ತರ ಕೊಡೋದಕ್ಕೆ ಎದ್ದು ನಿಂತರು ಮುಖ್ಯಮಂತ್ರಿಗಳು, ಬಿಡಲೇ ಇಲ್ಲ, ಉತ್ತರ ಕೊಡಲಿಕ್ಕೆ ಆಗಲೂ ಇಲ್ಲ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಪ್ರತಿಪಕ್ಷಗಳು ಅಡ್ಡಗಾಲು ಹಾಕ್ತಾ ಇತ್ತು, ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತಾ ಇತ್ತು. ನಿಮ್ಮ ಆ ಜಾಗಕ್ಕೆ ಹೆಂಗ್ರಿ 62 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇತ್ತು. 2018ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇತ್ತು, ಅಲ್ಲ 2013ರಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇತ್ತು.
ಮೂಡಾ ವಿಚಾರ. 2018ರಲ್ಲಿ ನೀವು ಅದಕ್ಕೆ 8 ಕೋಟಿ 25 ಲಕ್ಷ ಅಂತ ಏನೋ ಹೇಳಿದ್ರಿ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇದೆ. ತುಟಿಪಿಟಕ್ಕಂತಿಲ್ಲ, ಉತ್ತರ ನೀಡೋಕ್ಕೂ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ. ಸಾಲು ಆರೋಪಗಳು ಬರ್ತಾ ಇದ್ರು ಕೂಡ ಸಿ ಎಂ ಸೈಲೆಂಟ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಕರ್ನಾಟಕದಲ್ಲಿ ಬದಲಾಗುತ್ತಾ ಮುಖ್ಯಮಂತ್ರಿ ಕುರ್ಚಿ? ಕಾಂಗ್ರೆಸ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆಯ ಟಾಕ್ ಮಾತು ಭಾಳ ಜೋರಾಗಿ ಕೇಳಿ ಬರ್ತಾ ಇದೆ. 2.5 ವರ್ಷದ ಒಪ್ಪಂದವಲ್ಲ, 2.5 ವರ್ಷ ಒಪ್ಪಂದ, ನೀವು ಕುರ್ಚಿ ಬಿಟ್ಕೊಡಿ ಅಂತಲ್ಲ. ಈ 2 ಹಗರಣಗಳು ಸಿದ್ದರಾಮಯ್ಯನವರ ಸುತ್ತವೇ ಸುತ್ತಕೊಳ್ತಾ ಇದೆ. BJP ಕೂಡ ಅದನ್ನು ಬಹಳ ಜೋರಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಈ ಹಗರಣದ ಹೊಡೆತದಿಂದಾಗಿ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಉಂಟಾಗತ್ತಾ? ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೆ ಹೇಳ್ತೀನಿ ಕೇಳಿ, ಅವರು ಜಾಗ ಕೊಟ್ಟರು, 14 ಸೈಟ್ ತಗೊಂಡ್ರು ಅಂತ ಅಲ್ಲ ಬರ್ತಾ ಇರೋದು ಕಾನೂನು ತೊಡಕು. ಈಗ ನಿಂಗ ಬೋರಯ್ಯ ಆ ಜಾಗದ ಮೂಲ ದಣಿ ಇದಾನಲ್ಲ, ಆತ ದಲಿತ, ಆತನ ಜಾಗವನ್ನು ನೀವು ಹೆಂಗೆ ತಗೊಂಡ್ರಿ ಅಂತ ಬರುತ್ತೆ. ಈಗ ಆತನ ಜಾಗವನ್ನು OBCಗಳಾದಂತಹ ಮಲ್ಲಿಕಾರ್ಜುನಯ್ಯ ಅವರು ಹೆಂಗೆ ತಗೊಂಡ್ರು ಅಂದರೆ ಇವರ ಹೆಂಡತಿಯ ಸಹೋದರ. ದಲಿತರ ಜಾಗವನ್ನು ಯಾರು ತಗೊಳ್ಳೋಂಗಿಲ್ಲ, ನೀವು ಹೆಂಗೆ ತಗೊಂಡ್ರು? ಈಗ ದೊಡ್ಡ ಆರೋಪ ಆಗಿಬಿಡುತ್ತೆ. ಇದು ಒಂದೇ ದೊಡ್ಡ ಪ್ರಮಾಣದಲ್ಲಿ ಕಾನೂನು ತೊಡಕು ಸೃಷ್ಟಿಯಾದರೆ ಮುಖ್ಯಮಂತ್ರಿ ಬದಲಾವಣೆ ಅನಿವಾರ್ಯ ಆಗತ್ತೆ. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆಗೆ CM ಕುರ್ಚಿ ಬರುವಂಥ ಸಾಧ್ಯತೆ ಇದೆ. ಹಾಗಿದ್ದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಒಂದು ಸುದ್ದಿ ಓಡಾಡ್ತಾ ಇದೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ CM ಆದರೆ ಯಾವುದೇ ಶಾಸಕ ವಿರೋಧ ವ್ಯಕ್ತಪಡಿಸೋದಿಲ್ಲ, ಈವನ್ DK ಶಿವಕುಮಾರ್. ಯಾಕಂದರೆ DK ಶಿವಕುಮಾರ್ ಅವತ್ತೇ ಹೇಳಿದರು ಮೊನ್ನೆ 50-50 ಮೀಟಿಂಗ್ ಆದಾಗ, ಹಾಗಿದ್ರೆ ನೀವೇ ಆಗಿಬಿಡಿ ಸರ್ ಅಂತ ಕೇಳಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ವಿರೋಧ ಉಂಟಾಗೋದಿಲ್ಲ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ದೊಡ್ಡ ಚರ್ಚೆಗಳು ಅವತ್ತಿನಿಂದ ಇವತ್ತಿನ ತನಕ ನಡೀತಾ ಇದೆ. 2.5 ವರ್ಷದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್, ಈ ರೀತಿ ಏನಾದರೂ ಒಂದು ಒಪ್ಪಂದ ಆಗಿದೆಯಾ ದೆಹಲಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಅದು ಬಹುತೇಕ ನಿಜ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತುಕತೆಗಳಾಗ್ತಾ ಇತ್ತು. ಈಗ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗ್ತಾರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಬಂತು ಈ ಮಾತು? ನೋಡಿ, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಓರ್ವ ಕೆಚ್ಚೆದೆಯ ಹೋರಾಟಗಾರ ರಾಜಕೀಯದಲ್ಲಿ. DK ಶಿವಕುಮಾರ್ ಹೇಳುವ ಹಾಗೇನೆ ಅವರೋರ್ವ ಸಿದ್ಧಾಂತಬದ್ಧ ನಾಯಕ. JDSಗೂ BJPಗೂ ಕೂಡ ಅಥವಾ JDSಗೂ ಕೂಡ ಅವರ ಸಿದ್ಧಾಂತಬದ್ಧತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಬನ್ನಿ ಸದನದಲ್ಲಿ ಮಾತಾಡ್ತೀನಿ ಅಂತ ಉತ್ತರ ಕೊಟ್ಟಾಗ ಅವರು ಕೊಡುವಂಥ ಉತ್ತರಗಳಿದೆಯಲ್ಲ, ವಿರೋಧ ಪಕ್ಷಗಳು ಕೂಡ ಥರ ನಡುಗೋಗ್ಬಿಡ್ತದೆ. ಆದರೆ ಕಳೆದ ಹಲವಾರು ದಿನಗಳಿಂದ ಅಧಿವೇಶನ ನಡೀತಾ ಇದೆ. ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾದ ರೀತಿಯಲ್ಲಿ, ಉದ್ವೇಗಕ್ಕೆ ಒಳಗಾದ ರೀತಿಯಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಸಪ್ಪೆಯಾಗಿ ಕಾಣ್ತಾ ಇದ್ದಾರೆ. ಆ ಹಿಂದೆ ಕೊಡ್ತಾ ಇರುವಂತಹ ಉತ್ತರಗಳು, ಟಕ್ಕರ್ಗಳು ಕಾಣ್ತಾ ಇಲ್ಲ. ವಿಶೇಷವಾಗಿ ಮೂಡಾ ಮತ್ತು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ. ಹೀಗಿರುವಾಗ ಒಂದು ವೇಳೆ ಅಲ್ಲಿ ಎರಡೂ ಕಡೆ ಕೂಡ ದಲಿತರ ದುಡ್ಡು ಮತ್ತು ದಲಿತರ ಜಮೀನು, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬರುತ್ತೆ ST, ಮತ್ತು ಜಮೀನು ವಿಚಾರಕ್ಕೆ ಬಂದಾಗ ಅದು ದಲಿತರ ಜಮೀನನ್ನು ತಗೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಜಾಸ್ತಿ ಆಗ್ತಾ ಇದೆ. ಇದು ಕೇಂದ್ರಕ್ಕೂ ಕೂಡ ತಲೆನೋಗುವಂಥ ಸಾಧ್ಯತೆ ಇದೆ.